ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇನ್ನೊಂದು 5-6 ತಿಂಗಳಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಬಿಜೆಪಿಗೆ ಸಾಕಷ್ಟು ಸಂಕಷ್ಟಗಳು ಅದರ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾವೆ. ಒಂದು ಜೆನ್ಸಿ ಕಡೆಯಿಂದ ದೊಡ್ಡ ಅಪಾಯ ಇದ್ರೆ, ಜೆನ್ಸಿ ಎಚ್ಚೆತ್ತುಕೊಂಡು ಹೋರಾಟಗಳಿಗೆ ಇಳಿದಿದ್ರೆ, ಈ ಕಡೆ ಅದರಿಂದ ಪ್ರೇರೇಪಿತ ಆಗಿರುವಂತಹ ಅದರ ಕೆಳಗಿನ ವಯಸ್ಸಿನ ಜೆನ್ ಆಲ್ಫಾ ಸಹ ಹಾದಿ ಬೀದಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದ ಶಾಲೆಗಳಲ್ಲಿ ರಾದ್ಧಾಂತ ಮಾಡ್ತಿದ್ದಾರೆ. ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಕೇಳಿ, ಅಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಯಸಿ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ಬೀದಿಗೆ ಬಂದು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಈ ಎಲ್ಲವೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಯುವ ಜನತೆ ಬಿಜೆಪಿಯಿಂದ ಮುನಿಸಿಕೊಂಡಿದೆ ಅನ್ನೋದಕ್ಕೆ ಒಂದು ಸಾಕ್ಷ್ಯ. ಆದರೆ ಇನ್ನೊಂದು ಕಡೆ ಬೆಲೆ ಏರಿಕೆ, ನಿರುದ್ಯೋಗ ಇಂತಹ ಸಮಸ್ಯೆಗಳಿಂದ ಸಾಮಾನ್ಯ ಜನರು ಸಹ ತತ್ತರಿಸಿ ಹೋಗಿದ್ದಾರೆ. ಎಲ್ಲವನ್ನು ಒಟ್ಟಾರೆಯಾಗಿ ನೋಡಿದಾಗ ಬಿಜೆಪಿಗೆ ಮತ ಹಾಕುವ ಮನಸ್ಥಿತಿಯಲ್ಲಿ ಮಿಡ್ಲ್ ಕ್ಲಾಸ್, ಮಧ್ಯಮ ವರ್ಗ ಕಾಣ್ತಾ ಇಲ್ಲ. ಹಾಗಾದ್ರೆ ಬಿಜೆಪಿಗೆ ಉಳಿದಿರುವಂತಹ ಏಕೈಕ ಅಸ್ತ್ರ ಏನು ಅಥವಾ ಶಕ್ತಿ ಏನು ಅಂದ್ರೆ, ಮೇಲ್ಜಾತಿ ಅಂತ ಕರೆಸಿಕೊಳ್ಳುವವರು, ಸವರ್ಣೀಯರು ಅಂತ ಕರೆಸ್ಕೊಳ್ತಾರಲ್ಲ ಅವರು, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ವರ್ಗ. ಉತ್ತರ ಪ್ರದೇಶ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಬ್ರಾಹ್ಮಣರ ಜನಸಂಖ್ಯೆ ಉಳ್ಳಂತಹ ರಾಜ್ಯ. ಅಲ್ಲಿ ಶೇಕಡಾವಾರು ಬಹಳಷ್ಟಿದೆ. 9 ರಿಂದ 11% ವರೆಗೆ, 9 ರಿಂದ 11% ವರೆಗೆ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಇದೆ. ಅದು ಸುಮಾರು 100 ಸೀಟುಗಳ ಮೇಲೆ ಪ್ರಭಾವವನ್ನು ಬೀರುವಂತಹ ಶಕ್ತಿ ಹೊಂದಿದೆ. ಅಂಥ ಬ್ರಾಹ್ಮಣ ಸಮುದಾಯ ಬಿಜೆಪಿಯ ವಿರುದ್ಧ ಅಥವಾ ಬಿಜೆಪಿಯ ಮೇಲೆ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧವಾಗಿ ಮುನಿಸಿಕೊಂಡಿದೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದೆ. ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಬಿಎಸ್ಪಿ ಒಂದು ಕಡೆ, ಎಸ್ಪಿ ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ ಪ್ರಯತ್ನ ನಡೆಸ್ತಾ ಇದೆ. ಸೊ ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಸೋಲಿಸೋದಕ್ಕೆ ಬ್ರಾಹ್ಮಣರು ಪಣ ತೊಟ್ಟಿದ್ದಾರಾ? ಇತ್ತೀಚೆಗೆ ನಡೆದಿರುವಂತಹ ಯಾವ ಬೆಳವಣಿಗೆಗಳು ಅದಕ್ಕೆ ಪೂರಕವಾಗಿ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ ಅಥವಾ ಸೂಚನೆಗಳನ್ನು ಕೊಡ್ತವೆ? ಏನೆಲ್ಲ ಆಗ್ತಿದೆ ಬ್ರಾಹ್ಮಣರ ವಿಚಾರವಾಗಿ ಉತ್ತರ ಪ್ರದೇಶದಲ್ಲಿ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. 2022ರ ಆರಂಭದಲ್ಲಿಯೇ ಈ ದೇಶಕ್ಕೆ ಬಹಳ ಮುಖ್ಯವಾದ ಚುನಾವಣೆಗಳು ಬರಲಿದ್ದಾವೆ. ಅದರಲ್ಲಿ ಅತ್ಯಂತ ಮುಖ್ಯವಾದ ಚುನಾವಣೆ ಅಂದ್ರೆ ಉತ್ತರ ಪ್ರದೇಶ. ಯಾಕೆಂದ್ರೆ ಉತ್ತರ ಪ್ರದೇಶವನ್ನ ಯಾರು ಹತೋಟಿಯಲ್ಲಿ ಇಟ್ಕೊಳ್ತಾರೋ ಅಥವಾ ಯಾರು ಗೆಲ್ತಾರೋ ಅವರು ದೆಹಲಿಯಲ್ಲಿ ಅಂದ್ರೆ ಕೇಂದ್ರದಲ್ಲಿ ಸರ್ಕಾರದಕ್ಕೆ ಬರೋದಕ್ಕೆ ಎಲ್ಲ ಸಾಧ್ಯತೆಗಳು ಇರ್ತವೆ ಮತ್ತು ಇಡೀ ದೇಶದ ರಾಜಕೀಯದ ಮೇಲೆ ತಮ್ಮ ಹಿಡಿತ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅದು ದೊಡ್ಡ ಶಕ್ತಿಯಾಗಿ ಬರುತ್ತೆ. ಯಾಕೆಂದ್ರೆ ಅಲ್ಲಿ 403 ಸೀಟುಗಳಿದ್ದಾವೆ. 403 ಸೀಟು MLA ಸೀಟ್ ಇರೋದು. ಈ ಕಡೆ ಸಂಸದರ ಎಲೆಕ್ಷನ್ ಬಂದಾಗ, ಜನರಲ್ ಎಲೆಕ್ಷನ್ ಬಂದಾಗ ಅಲ್ಲಿ 80 ಸೀಟ್ ಇದೆ. 80 ಸೀಟು. ಅದು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಇರೋದು 48 ಮಹಾರಾಷ್ಟ್ರ. 48 80 ಅಷ್ಟು ವ್ಯತ್ಯಾಸ ಇದೆ. ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. 20 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ರಾಜ್ಯ. ಸೊ ಆ ರಾಜ್ಯದ ಚುನಾವಣೆಗಳೇನಿದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಸಹ ರಹದಾರಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ. ಬಿಜೆಪಿ ಅದನ್ನ ನಿರಂತರವಾಗಿ 10 ವರ್ಷಗಳಿಂದ ಆಡಳಿತ ನಡೆಸ್ಕೊಂಡು ಬರ್ತಾ ಇದೆ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಬರ್ತಿದ್ದಾರೆ. ಆದರೆ ಈಗ ಅದೇ ಬಿಜೆಪಿಗೆ ಮುಂಬರುವ ಚುನಾವಣೆಗಳು, ಇನ್ನು 5-6 ತಿಂಗಳಲ್ಲಿ ಬರುವ ಚುನಾವಣೆಗಳು ದೊಡ್ಡ ಸವಾಲಾಗಿ ಎದುರಾಗಲಿದೆ. ಯಾಕೆಂದ್ರೆ ಅಲ್ಲಿ ಎಲ್ಲ ರೀತಿಯಿಂದಲೂ ಸಹ ಇಂಟರ್ನಲ್ ಸಮಸ್ಯೆಗಳು ಇದಾವೆ ಬಿಜೆಪಿಗೆ, ಎಕ್ಸ್ಟರ್ನಲ್ ಸಮಸ್ಯೆಗಳು ಇದಾವೆ. ಆದರೆ ನಾನಿವತ್ತು ನಿಮ್ಮ ಮುಂದೆ ಇಡುವಂತಹ ವಿಚಾರ ಬ್ರಾಹ್ಮಣ ವರ್ಗ. ಬಿಜೆಪಿ ಏನು ಮಾಡಿದ್ರೂ ಸಹ ಕಣ್ಣು ಮುಚ್ಚಿಕೊಂಡು ಹೋಗಿ ಓಟು ಹೊತ್ತಿ ಬರುವಂತಹ ಒಂದು ಸಮುದಾಯ ಅಂತಿದ್ರೆ ಅದು ಬ್ರಾಹ್ಮಣ ವರ್ಗ. ಸವರ್ಣೀಯರು ಆಲ್ಮೋಸ್ಟ್ ಹಾಗೆ ಇರೋದು, ಆದರೆ ಬ್ರಾಹ್ಮಣ ವರ್ಗ 100% ಹೋಗಿ ಓಟ್ ಹೊತ್ತುವಂತಹ ಮನಸ್ಥಿತಿ ಉಳ್ಳವರು. ಬಿಜೆಪಿ ಏನು ಕೆಲಸ ಮಾಡಿದೆ ಅಂತ ಕೇಳೋದೇ ಇಲ್ಲ. ಅವ್ರಿಗೆ ಗೊತ್ತು, ಯಾವುದೋ ಒಂದು ಹಾದಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಚೆನ್ನಾಗಿ ಕೊಟ್ಟಿರ್ತಾರೆ, ಎಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತಾರೆ. ಕದ್ದು ಮುಚ್ಚಿ, ಓಪನ್ ಆಗಿ, ಇಂಡೈರೆಕ್ಟ್ ಆಗಿ ಎಲ್ಲ ರೀತಿಯಲ್ಲೂ ಬ್ರಾಹ್ಮಣರ ಪರವಾಗಿ ನಿಂತಿರ್ತಾರೆ. ಪ್ಲಸ್ ಬ್ರಾಹ್ಮಣರನ್ನ ಅತಿ ಶ್ರೇಷ್ಠ ಜೀವಿಗಳು ಅಂತ ಬಿಂಬಿಸೋದ್ರಲ್ಲಿ ಬಿಜೆಪಿ ಎತ್ತಿದ ಕೈಯಾಗಿರುತ್ತೆ. ಮತ್ತು ಬ್ರಾಹ್ಮಣರ ದೊಡ್ಡ ಕನಸಿದೆಯಲ್ಲ, ಈ ದೇಶದ
ಈ ದೇಶದ ಸಂವಿಧಾನವನ್ನು ಕಿತ್ತು ಬಿಸಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನವನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿ ಮನುಸ್ಮೃತಿಯನ್ನು ಸ್ಥಾಪಿಸಬೇಕು. ಆ ಮೂಲಕ ಮತ್ತೆ ಜಾತಿ ವ್ಯವಸ್ಥೆ ಜಾರಿಗೆ ಬರಬೇಕು. ಆ ಮೂಲಕ ಬ್ರಾಹ್ಮಣರು ಶ್ರೇಷ್ಠಾತಿ ಶ್ರೇಷ್ಠರು, ಉಳಿದವರೆಲ್ಲ ಅವರು ಗುಲಾಮರಾಗಿರೋದಕ್ಕೆ ಹುಟ್ಟಿರೋದು ಅನ್ನೋದನ್ನ ಮತ್ತೆ ಮರುಸ್ಥಾಪಿಸಿಕೊಳ್ಳಬೇಕು. ಅಂತಹದೊಂದು ರಾಷ್ಟ್ರವನ್ನ ನಿರ್ಮಿಸಿಕೊಳ್ಳಬೇಕು. ಅದಕ್ಕೆ ಹಿಂದೂ ರಾಷ್ಟ್ರ ಅಂತ ಹೆಸರು ಕೊಡಬೇಕು ಅಂತ ಆ ಕನಸಿಗೆ ಪೂರಕವಾಗಿ ಕೆಲಸ ಮಾಡೋದು ಬಿಜೆಪಿ. ಹಾಗಾಗಿ ಬಿಜೆಪಿಯನ್ನ ಕಣ್ಣು ಮುಚ್ಚಿಕೊಂಡು ಫಾಲೋ ಮಾಡ್ತಾರೆ, ಓಟ್ ಹಾಕ್ತಾರೆ. ಆದರೆ ಆ ಬಿಜೆಪಿಯ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದ ಬಿಜೆಪಿಯ ವಿರುದ್ಧ ಅಲ್ಲಿನ ಬ್ರಾಹ್ಮಣ ವರ್ಗ ಈಗ ಸಿಟ್ಟಾಗಿದೆ. ನಂಬರ್ 1 ಸಿಟ್ಟಲ್ಲಿದೆ, ಅಂತಿಂತ ಸಿಟ್ಟಲ್ಲ, ಟಾಪ್ ಗ್ರೇಡ್ ಸಿಟ್ಟಲ್ಲಿದೆ. ಕಾರಣ ಯೋಗಿ ಆದಿತ್ಯನಾಥ್ ನಡವಳಿಕೆ. ಯೋಗಿ ಆದಿತ್ಯನಾಥ್ ಠಾಕೂರ್ ಸಮುದಾಯದಿಂದ ಬರ್ತಾರೆ. ಅವರು ಗೆದ್ದ ನಂತರ ಬ್ರಾಹ್ಮಣ ಸಮುದಾಯವನ್ನು ಸೈಡಿಗೆ ತಳ್ಳಿ ತಮ್ಮ ಸಮುದಾಯವನ್ನು ಎಲ್ಲ ಕಡೆ ಪ್ರತಿಷ್ಠಾಪಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಆರೋಪ. ನೀವು ಯಾವುದೇ ಕಚೇರಿಗೆ ಹೋಗಿ ಅಲ್ಲಿನ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಠಾಕೂರ್ ಇರ್ತಾರೆ. ಯಾವುದಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಅಧಿಕಾರಿ ಸ್ಥಾನದಲ್ಲಿ ಠಾಕೂರ್ ಇರ್ತಾರೆ. ಇನ್ನೇನೇ ಮಾಡಿ, ಎಲ್ಲಿಗೆ ಹೋಗಿ, ಯಾವ ಕಚೇರಿ, ಯಾವುದೇ ಇದು ಕೆಲಸಕ್ಕೆ ಹೋಗಿ ಅಲ್ಲಿ ಎತ್ತರದ ಸ್ಥಾನದಲ್ಲಿ ಠಾಕೂರುಗಳೇ ಕೂತಿರ್ತಾರೆ ಅನ್ನೋದು ಬ್ರಾಹ್ಮಣರ ದೊಡ್ಡ ಆರೋಪ. ಅದು ನಿಜವೂ ಹೌದು ಅನ್ನೋ ರೀತಿಯಾಗಿ ಅಂಕಿ ಅಂಶಗಳು ನಮಗೆ ಸಿಗ್ತವೆ ಹುಡುಕಿದರೆ. ಆ ಕಾರಣ ಒಂದು, ಯೋಗಿ ಆದಿತ್ಯನಾಥ್ ಬಂದ ನಂತರ ಬ್ರಾಹ್ಮಣ ಸಮುದಾಯವನ್ನು ಸೈಡ್ ಲೈನ್ ಮಾಡಿಬಿಟ್ರು. ನಮ್ಮನ್ನ ಮಲತಾಯಿ ಮಕ್ಕಳ ಹಾಗೆ ನೋಡ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಆರೋಪ ಬ್ರಾಹ್ಮಣ ಸಮುದಾಯದಲ್ಲಿ ಗಟ್ಟಿಯಾಗಿ ನೆಲೆಯೂರಿದೆ. ಅದಕ್ಕೆ ಪೂರಕವಾಗಿ ಕಳೆದ ವರ್ಷ ಡಿಸೆಂಬರ್ 24ನೇ ತಾರೀಕು 2025ನೇ ಇಸವಿಯಂದು ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ, ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಸಮಾವೇಶ. ಆ ಸಮಾವೇಶದಲ್ಲಿ ತಮ್ಮ ಆತಂಕವನ್ನ ಬ್ರಾಹ್ಮಣರು, ತಮ್ಮ ಸಿಟ್ಟನ್ನ, ತಮ್ಮ ಅಸಮಾಧಾನವನ್ನ ನೇರವಾಗಿ ಹೊರ ಹಾಕ್ತಾರೆ. ಅಲ್ಲಿ ರಾಜೇಂದ್ರನಾಥ್, ಈ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ, ಅವರು ನೇರವಾಗಿ ಆಪಾದನೆ ಮಾಡ್ತಾರೆ, ಯೋಗಿ ಆದಿತ್ಯನಾಥ್ ಸರ್ಕಾರ ಬ್ರಾಹ್ಮಣರನ್ನ ಕೆಟ್ಟದಾಗಿ ನಡೆಸ್ಕೊಳ್ತಿದೆ, ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ, ನಮಗೆ ಅವಮಾನಗಳು ನಡೀತಾ ಇದ್ದಾವೆ, ಒಟ್ಟಿನಲ್ಲಿ ನಮ್ಮನ್ನ ಮಲತಾಯಿ ಮಕ್ಕಳ ರೀತಿಯಲ್ಲಿ ನೋಡ್ತಾರೆ, ನಮ್ಮ ಸಮುದಾಯವನ್ನ ಮಲತಾಯಿ ಮಕ್ಕಳ ರೀತಿಯಲ್ಲಿ ನೋಡ್ತಾರೆ ಅಂತ ಅವರು ಆರೋಪ ಮಾಡ್ತಾರೆ. ಅದೇ ರೀತಿ ನೋಡೋದಾದ್ರೆ 50 ಜನ ಬ್ರಾಹ್ಮಣ ಎಂ ಎಲ್ ಎಗಳು ಒಂದು ಕಡೆ ಸಭೆ ಸೇರಿ, ಆ ಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಬ್ರಾಹ್ಮಣರಿಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಿಗಬೇಕಾದಂತಹ ಸ್ಥಾನಗಳು ಸಿಗ್ತಾ ಇಲ್ಲ, ನಮ್ಮನ್ನ ನಿರ್ಲಕ್ಷಿಸಲಾಗ್ತಾ ಇದೆ, ನಮ್ಮ ಸಮುದಾಯವನ್ನು ನಿರ್ಲಕ್ಷಿಸಲಾಗ್ತಿದೆ ಅನ್ನುವಂತಹ ಅಸಮಾಧಾನದ ಚರ್ಚೆಗಳನ್ನು ಸಹ 50 ಜನ ಬ್ರಾಹ್ಮಣ ಎಂ ಎಲ್ ಎಗಳು, ಬಿಜೆಪಿಯ 50 ಜನ ಬ್ರಾಹ್ಮಣ ಎಂ ಎಲ್ ಎಗಳು ಒಂದು MLA ಮನೆಯಲ್ಲಿ ಸೇರ್ಕೊಂಡು ಮೀಟಿಂಗ್ ಮಾಡಿ ಅದರ ಬಗ್ಗೆ ಅಸಮಾಧಾನವನ್ನ ಎತ್ತಾರೆ. ಆ ನಂತರ ಇನ್ನೊಂದು ಘಟನೆ ನಡೆಯುತ್ತೆ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಒಂದು ಉತ್ತರ ಪ್ರದೇಶದ ಸರ್ಕಾರಿ ಕೆಲಸಗಳಿಗೆ ನೇಮಕ ಆಗುವಂತಹ ಒಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ, ಅಲ್ಲಿ ಪಂಡಿತ್ ಅನ್ನುವಂತಹ ಪದಕ್ಕೆ ಅವಕಾಶವಾದಿ ಅನ್ನುವ ಅರ್ಥ ಬರುವ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳಲಾಗಿತ್ತು. ಪಂಡಿತ್ ಅಂದ್ರೆ ಬ್ರಾಹ್ಮಣ, ಅವಕಾಶವಾದಿ ಅದು ಐತಿಹಾಸಿಕವಾಗಿ ಸತ್ಯವಾದ ಮಾತು, 100ಕ್ಕೆ 100 ಸತ್ಯವಾದ ಮಾತು. ಬೇರೆಲ್ಲರನ್ನೂ ಶಾಲೆಯಿಂದ ಹೊರಗಿಟ್ಟು, ಬೇರೆಲ್ಲರಿಗೂ ಏನು ಸಿಗದಂತೆ ನೋಡಿಕೊಂಡು, ಎಲ್ಲವೂ ನಮ್ದೇ, ನಮ್ಮ ಆಜ್ಞೆ, ನಮ್ಮ ಹತೋಟಿ, ನಾವೇಳದಾಗೆ ನಡಿಬೇಕು ಅಂತ ನಡ್ಕೊಂಡು ಬಂದಂತಹ ಒಂದು ಸಮುದಾಯ ಅದು ಬ್ರಾಹ್ಮಣ ಸಮುದಾಯ. ಅಸ್ಪೃಶ್ಯತೆಯಂತಹ ನೀಚ ಪದ್ಧತಿಯನ್ನ ಮನುಕುಲದ ಮೇಲೆ ಹೇರಿದಂತಹ ಸಮುದಾಯ ಬ್ರಾಹ್ಮಣ ಸಮುದಾಯ. ದೇವಸ್ಥಾನಗಳಲ್ಲಿ ನಾವೇ ಎಲ್ಲವೂ, ನಾವೇ ಮಾಡಬೇಕು, ನಾವೇ ಇರಬೇಕು, ಇನ್ಯಾರು ಒಳಗಡೆ ಬರೋ ಹಾಗೆ ಇಲ್ಲ, ಜಾತಿಯ ಆಧಾರದಲ್ಲಿ ಇಂತಿಂಥ ಜಾಗದವರೆಗೆ ಮಾತ್ರ ಬರಬಹುದು, ಅದರಲ್ಲೂ ಅಸ್ಪೃಶ್ಯರು ದೇವಸ್ಥಾನದ ಹತ್ತಿರಕ್ಕೂ ಬರಂಗಿಲ್ಲ, ಗರ್ಭಗುಡಿಗೆ ನಾವು ಮಾತ್ರನೇ ಹೋಗಬಹುದು, ರಾಜನೂ ಸಹ ಹೋಗೋ ಹಾಗಿಲ್ಲ, ನಮಗೆ ದಾನ ಮಾಡುವ ರಾಜ, ನಮಗೆ ಸಂಬಳ ಕೊಡುವ ರಾಜ ಅವನು ಸಹ ಹೋಗೋ ಹಾಗಿಲ್ಲ, ನಾವು ಮಾತ್ರನೇ ಹೋಗಬೇಕು,
ಅಂತೆಲ್ಲ ಅವಕಾಶವಾದಿತನವನ್ನು ತೋರಿಸ್ಕೊಂಡು ಬಂದರು. ಅದು ಯೋಗಿ ಆದಿತ್ಯನಾಥ್ಗೆ ರಕ್ತದಲ್ಲಿ ಬಂದಿದೆ ಅದನ್ನು ಹೊರಗಾಕೋದು. ಯಾಕೆಂದ್ರೆ ಯೋಗಿ ಆದಿತ್ಯನಾಥ್ ನಾಥಪಂಥದಿಂದ ಬರುವಂತಹ ವ್ಯಕ್ತಿ. ನಾಥಪಂಥ ಹುಟ್ಟಿದ್ದೇ ಬ್ರಾಹ್ಮಣವಾದದ ವಿರುದ್ಧ. ಹೇಗೆ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗಾಯತ ಕ್ರಾಂತಿಯನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಬ್ರಾಹ್ಮಣ್ಯದ ವಿರುದ್ಧ, ಬ್ರಾಹ್ಮಣರ ಆ ಅನುಚಿತ ವರ್ತನೆಗಳ ವಿರುದ್ಧ, ಅವಕಾಶವಾದಿತನದ ವಿರುದ್ಧ ಅಖಿಲ ಭಾರತದ ಮಟ್ಟದಲ್ಲಿ ಹುಟ್ಟುಕೊಂಡಿದ್ದೆ ನಾಥ ಪರಂಪರೆ. ಹಾಗಾಗಿ ಅದು ಯಾವತ್ತಿಗೂ ಸಹ ಬ್ರಾಹ್ಮಣ ವಿರೋಧಿಯೇ. ಅದರ ಭಾಗನೇ ಯೋಗಿ ಆದಿತ್ಯನಾಥ್, ನಾಥ ಪರಂಪರೆಯಿಂದ ಬರುವವರು ಅವರು. ಹಾಗಾಗಿ ಬ್ರಾಹ್ಮಣ್ಯವನ್ನ ಅವರು ರಕ್ತಗತವಾಗಿ ವಿರೋಧಿಸ್ತಾರೆ, ಬಟ್ ರಾಜಕೀಯವಾಗಿ ಅಪ್ಪಿಕೊಳ್ತಾರೆ. ಅವರಿಗೆ ಮುಸ್ಲಿಮರನ್ನು ದೂಷಿಸಬೇಕು, ಅದರಿಂದ ವೋಟ್ ಬರುತ್ತೆ. ಬ್ರಾಹ್ಮಣರನ್ನ ಅಪ್ಪಿಕೊಳ್ಳಬೇಕು, ಅದರಿಂದ ಹಿಂದುತ್ವ ಅನ್ನೋ ಕಾಯಿನಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮೇಲ್ನೋಟಕ್ಕೆ ಬ್ರಾಹ್ಮಣರನ್ನ ಅಪ್ಪಿಕೊಂಡಂತೆ, ಬ್ರಾಹ್ಮಣ ಪರ ಇದ್ದಂತೆ ಆಡ್ತಾರೆ. ಆದ್ರೆ ಒಳಗೊಳಗೆ ನಾಥ ಪಂಥ ಅಂದ್ರೇನೆ ಬ್ರಾಹ್ಮಣ ವಿರೋಧಿ. ಹುಟ್ಟಿದ್ದೆ ಅದಕ್ಕೆ ನಾಥ ಪಂಥ ಹುಟ್ಟಿದ್ದೆ ಅದು. ಸೊ ಆ ರೀತಿಯ ಪಂಡಿತ ಅನ್ನೋದಕ್ಕೆ ಅವಕಾಶವಾದಿ ಅನ್ನುವಂತಹ ಇದು ಕೊಟ್ಟಾಗ ರಾಜ್ಯಾದ್ಯಂತ ಬ್ರಾಹ್ಮಣರು ಸಿಡಿದೆದ್ರು. ಪತ್ರಗಳನ್ನು ಬರೆದರು ಮುಖ್ಯಮಂತ್ರಿಗಳಿಗೆ, ಏನ್ ನಡೀತಾ ಇದೆ, ಯಾಕೆ ನಿಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಯಲ್ಲಿ ಪಂಡಿತ್ ಅನ್ನೋ ಪದಕ್ಕೆ ಅವಕಾಶವಾದಿ ಅನ್ನುವ ಅರ್ಥ ಬರುವ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀರಿ ಅಂತ. ಅದೆಲ್ಲವೂ ನಡೀತು. ಆ ನಂತರ ಕುಂಭಮೇಳದ ಸಂದರ್ಭದಲ್ಲಿ ಆಗಿರಬಹುದು, ಆ ನಂತರ ಕೆಲವು ಸಂದರ್ಭಗಳಲ್ಲಿ ಆಗಿರಬಹುದು, ಶಂಕರಾಚಾರ್ಯರಲ್ಲಿ ಒಬ್ಬರಾದಂತಹ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಅವರ ಮೇಲೆ ಯುಪಿ ಪೊಲೀಸರು ನಡೆಸಿದರು ಎನ್ನಲಾಗುವ ಹಲ್ಲೆ ಇದೆಯಲ್ಲ, ಅದು ಸಹ ಬ್ರಾಹ್ಮಣ ಸಮುದಾಯವನ್ನ ಇನ್ನಿಲ್ಲದಂತೆ ಸಿಟ್ಟಿಗೆ ಬೀಸಿದೆ. ಆ ಸಂದರ್ಭದಲ್ಲಿ ಕೇವಲ ಆ ಶಂಕರಾಚಾರ್ಯ ಮೇಲೆ ಮಾತ್ರ ದಾಳಿ ಆಗಲಿಲ್ಲ, ಹಲ್ಲೆ ಆಗಲಿಲ್ಲ. ಅವರ ಜೊತೆ ಇದ್ದಂತಹ ಬ್ರಾಹ್ಮಣ ವರ್ಗದ ಶಿಷ್ಯಂದಿರು ಅವರ ಮೇಲೂ ಆಯಿತು. ಅವರ ಜುಟ್ಟುಗಳನ್ನ, ಜನಿವಾರಗಳನ್ನ ಹಿಡಿದು ಎಳೆದ್ರು ಪೊಲೀಸರು ಅನ್ನುವ ಆರೋಪಗಳು ಬಂತು. ಅದು ಸಹ ಬ್ರಾಹ್ಮಣ ಸಮುದಾಯವನ್ನ ಸಿಕ್ಕಾಪಟ್ಟೆ ಸಿಟ್ಟಿಗೆ ಎಬ್ಬಿಸಿದ್ದು ಅದು ನಡೆದಿದೆ. ಅದರ ಜೊತೆಗೆ ರಾಮ ಮಂದಿರದ ಲೂಟಿ ಪ್ರಕರಣ, ಇದು ಸಹ ಬ್ರಾಹ್ಮಣ ಸಮುದಾಯವನ್ನ ಒಂದಷ್ಟು ಅಸಮಾಧಾನಕ್ಕೆ ತಳ್ಳಿದೆ. ಯಾಕೆಂದ್ರೆ ಆ ಆರೋಪ ಬ್ರಾಹ್ಮಣ ಸಮುದಾಯದ ಕಡೆಗೆ ವಾಲುತ್ತೆ. ಅದನ್ನ ಕಂಟ್ರೋಲ್ ಮಾಡಬೇಕಾಗಿದ್ದಂತಹದ್ದು ಬಿಜೆಪಿ ಸರ್ಕಾರ, ಅದು ಮಾಡಲಿಲ್ಲ. ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಲಿಲ್ಲ. ಬಟ್ ಆರೋಪಗಳು ಬಂದ ಮೇಲೆ, ಹುಂಡಿ ಲೂಟಿ ನಿಜ ಅಂತ ಸುದ್ದಿಗಳು ಬಂದ ಮೇಲೆ ಎಲ್ಲರೂ ಹೇಳ್ತಿರೋದು ಅದು ಪೂಜಾರಿಗಳ ಕೆಲಸ, ದೇವಸ್ಥಾನ ನೋಡ್ಕೊಳ್ಳೋರ ಕಿತಾಪತಿ. ಅದು ಯಾರು? ನಮ್ಮ ಸಮುದಾಯದವರೇ ಅತಿ ಹೆಚ್ಚು, ಬ್ರಾಹ್ಮಣ ವರ್ಗನೇ. ಬ್ರಾಹ್ಮಣ ವರ್ಗಕ್ಕೆ ಇದೊಂದು ಕಳಂಕವನ್ನು ತಂದಿಟ್ಟಿದ್ದಾರೆ, ರಾಮ ಮಂದಿರ ಲೂಟಿಯ ಕಳಂಕವನ್ನ ನಮಗೆ ತಂದಿಟ್ಟಿದ್ದಾರೆ ಅಂತ. ಆ ನಂತರ ಇನ್ನೊಂದು ಪ್ರಕರಣ ಬ್ರಾಹ್ಮಣರನ್ನ ರೊಚ್ಚಿಗೆಬ್ಸಿದ್ದು, ನರೇಂದ್ರ ಮೋದಿಯ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆಯುವಂತೆ ಮಾಡಿದ್ದು, ಸುಟ್ಟು ಹಾಕುವ ಹಾಗೆ ಮಾಡಿದ್ದು UGCಯ ಒಂದು ನಿಯಮ. ಹೇಗೆ SC STಗಳ ವಿರುದ್ಧ ಅಥವಾ ಅವರ ರಕ್ಷಣೆಗಾಗಿ ಅವರ ವಿರುದ್ಧ ಯಾರಾದರೂ ದೌರ್ಜನ್ಯ ನಡೆಸಿದ್ರೆ ಜಾತಿ ನಿಂದನೆ ಕೇಸ್ ಹಾಕಬಹುದು, ಅಟ್ರಾಸಿಟಿ ಕೇಸ್ ಹಾಕಬಹುದು. ಅದೇ ರೀತಿ OBCಗಳನ್ನ ನಿಂದಿಸಿದರೆ ಸವರ್ಣೀಯರು, ಅದಕ್ಕೂ ಕಾನೂನು ಕ್ರಮ ಆಗತ್ತೆ ಅಂತ ಒಂದು ನಿಯಮವನ್ನ UGC ತಂದಾಗ, ಇದು ಬ್ರಾಹ್ಮಣ ವಿರೋಧಿ ನೀತಿ, ಸವರ್ಣೀಯ ವಿರೋಧಿ ನೀತಿ ಅಂತ ಸವರ್ಣೀಯರೆಲ್ಲ ಪ್ರತಿಭಟನೆಗೆ ಇಳಿದ್ರು. ಅದರಲ್ಲಿ ಅತಿ ಹೆಚ್ಚು ಸಿಟ್ಟಾಗಿದ್ದು ಬ್ರಾಹ್ಮಣ ವರ್ಗ. ಅವರು ಬೀದಿಯಲ್ಲಿ ಪ್ರತಿಭಟನೆಗಳನ್ನು ನಡೆಸಿದ್ರು. ನರೇಂದ್ರ ಮೋದಿ ಫೋಟೋಗೆ ಚಪ್ಪಲಿಯಲ್ಲೇ ಹೊಡೆದ್ರು, ಎಲ್ಲೆಲ್ಲಂದ್ರೆ ಅಲ್ಲಿ ಸುಟ್ಟು ಹಾಕಿದ್ರು. ಕೆಟ್ಟ ಕೊಳಕ ಭಾಷೆಯಲ್ಲಿ ಮೋದಿನ ವಾಚಾಮಗೋಚರ ಬೈದ್ರು. ಜಂತರ್ ಮಂತರ್ನಲ್ಲಿ ಸಣ್ಣ ಮಕ್ಕಳು ಒಂದು ಮಾತಾಡಿದ ತಕ್ಷಣ ಕೇಸು, ಟ್ರೋಲಿಂಗು ಎಲ್ಲ ನಡೀತು. ಆದರೆ ಮೋದಿನ ಚಪ್ಪಲಿಯಲ್ಲಿ ಹೊಡೆದ್ರಲ್ಲ, ಚಪ್ಪಲಿ ತಗೊಂಡು ಹೊಡೆದ್ರಲ್ಲ ಮೋದಿ ಫೋಟೋಗೆ, ಬ್ರಾಹ್ಮಣರು ಒಬ್ಬರ ಮೇಲೆ ಕೇಸ್ ಬೀಳಲಿಲ್ಲ. ಒಬ್ಬರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲಿಂಗ್ ಆಗಲಿಲ್ಲ. ಒಬ್ಬರ ವಿರುದ್ಧನೂ ಅವರು ದೇಶದ್ರೋಹಿಗಳು, ಅವರು ಫಾರಿನ್ ಫಂಡ್ ತಗೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ಫಾರಿನ್ ಏಜೆಂಟ್ಗಳು, ಚೀನಾ ಏಜೆಂಟ್ಗಳನ್ನ ಮಾತು ಬರಲಿಲ್ಲ. ಯಾಕೆ? ಬ್ರಾಹ್ಮಣರು ಮಾಡಿದ್ದು ಅಂತ. ಬಟ್ ಅಷ್ಟೆಲ್ಲ ಅವರೇ ಕಿತಾಪತಿ ಮಾಡಿದ್ರು. ದೇಶದ ಪ್ರಧಾನಮಂತ್ರಿಗೆ ಚಪ್ಪಲಿ ತಗೊಂಡು ಹೊಡೆದ ರೀತಿಯಲ್ಲಿ ಫೋಟೋಗೆ ಚಪ್ಪಲಿ ತಗೊಂಡು ಹೊಡೆದ್ರು ಸಹ ಅವ್ರಿಗೆ ಸಿಟ್ಟು ಹಾಗೆ ಉಳಿದಿದೆ. ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ
ನಮ್ಮ ವಿರುದ್ಧ ಕಾಯ್ದೆ ಮಾಡ್ತು ಅಂತ. ಅನಂತರ UGC ಆ ಕಾಯ್ದೆನ ಈಗ ತಡೆ ಹಿಡಿದು ಬೇರೆ ರೀತಿ ತರೋದಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ರು ಸಹ ಆ ಸಿಟ್ಟು ಬ್ರಾಹ್ಮಣ ವರ್ಗದಿಂದ ದೂರ ಆಗಿಲ್ಲ. ಅದು ಸಹ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣ ವರ್ಗ BJPಯ ವಿರುದ್ಧ ಮನಸ್ಥಿತಿಗೆ ಹೋಗೋದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದೆ. ಸೊ ಹೀಗೆ ಎಲ್ಲಾ ರೀತಿಯಾದಂತಹ ಘಟನಾವಳಿಗಳು, ಇತ್ತೀಚೆಗೆ ನಡೆದಂತಹ ಘಟನಾವಳಿಗಳು ಕಳೆದ ಒಂದೂವರೆ ವರ್ಷದಲ್ಲಿ ಬ್ರಾಹ್ಮಣ ವರ್ಗ ಬಹಳ ದೊಡ್ಡ ರೀತಿಯಲ್ಲಿ UP ಸರ್ಕಾರದ ವಿರುದ್ಧ ಅಸಮಾಧಾನಕ್ಕೆ ಹೋಗೋದಕ್ಕೆ ಕಾರಣ ಆಗಿದೆ. ಅದರಲ್ಲೂ ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ವಿರುದ್ಧ ಸಿಟ್ಟು, ಸೆಡವು, ಕೋಪ, ಆಕ್ರೋಶ ಎಲ್ಲವನ್ನೂ ಹೊಂದಿದೆ. ಅವ್ರಿಗಿರುವ ಒಂದೇ ಕೊಂಡಿ ಅಂದ್ರೆ RSS ಮುಖ ನೋಡಿ BJPಗೆ ಓಟ್ ಹಾಕ್ಬೇಕು, ಅದನ್ನ ಈ ಸಲ ಹಾಕಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದೆ ಬ್ರಾಹ್ಮಣ ವರ್ಗ. ಹಾಕೋದಿಲ್ಲ ನಾವು ಅಂತ. ಇನ್ನು ಆ ಸನ್ನಿವೇಶವನ್ನ ಹೇಗಾದರೂ ತಮ್ಮ ಲಾಭಕ್ಕೆ ಬಳಸ್ಕೊಳ್ಬೇಕು, ಬ್ರಾಹ್ಮಣ ಮತಗಳನ್ನು ತಮ್ಮ ಕಡೆ ಸೆಳ್ಕೊಳ್ಬೇಕು ಅಂತ ಹೇಳಿ BSP ಈ ಹಿಂದೆ 2000ದ ದಶಕದಲ್ಲಿ ಮಾಡಿದಂತಹ ಮ್ಯಾಜಿಕ್ ಅನ್ನ ಮತ್ತೆ ಮಾಡೋದಕ್ಕೆ ಹೊರಟಿದೆ. ಬ್ರಾಹ್ಮಣರ ಸಪೋರ್ಟ್ ಇಂದಲೇ ಆವತ್ತು ಮಾಯಾವತಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಬ್ರಾಹ್ಮಣ ವರ್ಗ ಕಂಪ್ಲೀಟ್ ಆಗಿ BSP ಕಡೆ ತಿರುಗಿತ್ತು. ಆ ರೀತಿಯಾದಂತಹ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ಮಾಯಾವತಿ ಅವರು ಅವತ್ತು ಮಾಡಿಕೊಂಡಿದ್ರು. ಅದನ್ನ ಮರುಕಳಿಸೋದಕ್ಕೆ ಈ ಬಾರಿ ಮತ್ತೆ ಮಾಯಾವತಿ ಪ್ರಯತ್ನ ಮಾಡ್ತಿದ್ದಾರೆ. ಬ್ರಾಹ್ಮಣ ವರ್ಗವನ್ನ ತಮ್ಮತ್ತ ಸೆಳೆಯೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ, ಸಮಾವೇಶಗಳನ್ನ ಮಾಡ್ತಿದ್ದಾರೆ. ಇನ್ನು ಸಮಾಜವಾದಿ ಪಕ್ಷ BJPಗೆ ಸವಾಲೊಡ್ಡಬಹುದಾದಂತಹ ಅತಿ ದೊಡ್ಡ ಶಕ್ತಿ. ಯಾಕಂದ್ರೆ ಮೊನ್ನೆ ನಡೆದಂತಹ 2 ವರ್ಷಗಳ ಹಿಂದೆ ನಡೆದಂತಹ ಏನು ಚುನಾವಣೆಗಳಿತ್ತಲ್ಲ, ಲೋಕಸಭಾ ಚುನಾವಣೆಗಳು, ಅದರಲ್ಲಿ BJPಯನ್ನ ಮಣ್ಣು ಮುಗಿಸಿದ್ದು ಸಮಾಜವಾದಿ ಪಕ್ಷನೇ. ಉತ್ತರ ಪ್ರದೇಶದಲ್ಲಿರುವ 80 ಸೀಟುಗಳ ಪೈಕಿ 33 ಸಮಾಜವಾದಿ ಪಕ್ಷ 37 ಸೀಟುಗಳನ್ನು ಪಡ್ಕೊಳ್ತು. BJP ಕೇವಲ 33 ಸೀಟುಗಳಿಗೆ ಸೈಲೆಂಟ್ ಆಗಬೇಕಾಯ್ತು. 80ರಲ್ಲಿ ಕೇವಲ 33, ಸಮಾಜವಾದಿ ಪಕ್ಷ 37 ಪ್ಲಸ್ ಕಾಂಗ್ರೆಸ್ 6, 43 ಇಂಡಿಯಾ ಮೈತ್ರಿ ಕೊಟ್ಟದ್ದು. ಈ BJPಯ 33 ಇನ್ಕ್ಲೂಡಿಂಗ್ BJPಯ ಮೈತ್ರಿ ಪಕ್ಷಗಳು. ಸೊ ಸಮಾಜವಾದಿ ಪಕ್ಷಕ್ಕೆ ದೊಡ್ಡ ಅವಕಾಶ ಇದೆ. ಅದು ಈಗ ಬ್ರಾಹ್ಮಣರನ್ನು ಸೆಳೆಯುವಂತಹ ಪ್ರಯತ್ನ ಮಾಡ್ತಿದೆ, ಯಾಕಂದ್ರೆ ಅವರು BJP ಮೇಲೆ ಸಿಟ್ಟಲ್ಲಿದ್ದಾರೆ ಅಂತ. ಸೊ ಅದಕ್ಕಾಗಿ ಅಖಿಲೇಶ್ ಯಾದವ್ PDA ಅನ್ನುವ ಫಾರ್ಮುಲಾ ಫಾಲೋ ಮಾಡ್ತಾರಲ್ಲಿ, ಪಿಚ್ಡ, ದಲಿತ್, ಆದಿವಾಸಿ ಅಂತ, ಅಂದ್ರೆ ಹಿಂದುಳಿದ, ದಲಿತರು, ಆದಿವಾಸಿಗಳು ಅಂತ. ಅದನ್ನ ಸ್ವಲ್ಪ ಬದಲಾಯಿಸಿ ಈಗ PDA ನಲ್ಲಿ PD ಅಂದ್ರೆ ಪಂಡಿತ್ ಅಂತ ಹೇಳ್ಕೊಂಡು ಭಾಷಣ ಹೊಡ್ಕೊಂಡು ಓಡಾಡ್ತಿದ್ದಾರೆ. ನಾವು ಬ್ರಾಹ್ಮಣರ ಪರ ಇದ್ದೀವಿ, ಬ್ರಾಹ್ಮಣರ ಹಕ್ಕುಗಳ ಪರ ಇದ್ದೀವಿ ಅಂತ ಅಖಿಲೇಶ್ ಯಾದವ್ ಭಾಷಣ ಮಾಡ್ತಿದ್ದಾರೆ. ನನ್ನ PDA ಫಾರ್ಮುಲಾ ಅಂದ್ರೆ PD ನಲ್ಲಿ ಪಂಡಿತ್ ಇದೆ, ಇದು ಅವರ ಘೋಷಣೆ. ಕಾಂಗ್ರೆಸ್ ಸಹ ಅದೇ ಅಸ್ತ್ರವನ್ನು ಬಳಸೋದಕ್ಕೆ ಪ್ರಯತ್ನ ಮಾಡ್ತಿದೆ. ಕಳೆದ ಬಾರಿನೇ ರಾಹುಲ್ ಗಾಂಧಿ ಬಳಸಿದ್ರು, ನಾನು ಬ್ರಾಹ್ಮಣ, ಕಾಶ್ಮೀರಿ ಪಂಡಿತ್ ಬ್ರಾಹ್ಮಣ ಅಂತೆಲ್ಲ ಹೇಳ್ಕೊಂಡು ಓಡಾಡ್ಕೊಂಡಿದ್ರು. ಬಟ್ ಅದು ವರ್ಕೌಟ್ ಆಗಿರ್ಲಿಲ್ಲ. ಈ ಬಾರಿ BJPಯ ವಿರುದ್ಧ ಬ್ರಾಹ್ಮಣ ಸಮುದಾಯ ಮುನ್ಸ್ಕೊಂಡಿರೋದ್ರಿಂದ ಅದು ವರ್ಕೌಟ್ ಆಗೋ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಅನ್ಕೊಳ್ತಿದೆ. ಆ ಮೂಲಕ ಅವರು ಸಹ ಬ್ರಾಹ್ಮಣ ವರ್ಗಕ್ಕೆ ಒಂದಷ್ಟು ಹೆಚ್ಚಿನ ಸೀಟುಗಳನ್ನು ಟಿಕೆಟ್ಗಳನ್ನು ಕೊಡೋದು, ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು, ಆ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಸಹ ಪ್ಲಾನ್ ಮಾಡ್ಕೊಂಡಿದೆ. ಸೊ ಈ ರೀತಿಯಾಗಿ ಎಲ್ಲ ನಿಟ್ಟಿನಿಂದಲೂ ಸಹ BJP ಈಗ ಇಕ್ಕಟ್ಟಿಗೆ ಸಿಲ್ಕೊಂಡಿದೆ. ಬ್ರಾಹ್ಮಣ ವರ್ಗ ತಮ್ಮ ವಿರುದ್ಧ ಬರುತ್ತೆ ಅಂತ ಅದು ಕನಸಲು ಅನ್ಕೊಂಡಿರಲ್ಲ. ಬಟ್ ಈಗ ಅಂತಹ ಸನ್ನಿವೇಶ ಉತ್ತರ ಪ್ರದೇಶದಲ್ಲಿದೆ. ಅಂಟಿಲ್ ಅನ್ಲೆಸ್ ಏನಾದರೂ ಮಿರಾಕಲ್ ಆಗದೆ ಹೋದರೆ ಈ 9-11% ಏನಿದೆ, 9ರಿಂದ 11% ಬ್ರಾಹ್ಮಣ ಸಮುದಾಯ 100 ಸೀಟುಗಳಿಗಿಂತ ಹೆಚ್ಚು ಸೀಟುಗಳಲ್ಲಿ ತನ್ನ ಪ್ರಭಾವವನ್ನು ಹೊಂದಿರುವ ಬ್ರಾಹ್ಮಣ ವರ್ಗ BJPಯನ್ನ ಮಣ್ಣು ಮುಕ್ಕಿಸೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಅದಕ್ಕೆ ಪೂರಕವಾಗಿ ಇಷ್ಟೆಲ್ಲ ಘಟನೆಗಳು ನಡೆದಿದ್ದಾವೆ, ಎಲ್ಲವನ್ನು ವಿವರಿಸಿದ್ದೀವಿ. ಸೊ ನೋಡೋಣ, ಎಲೆಕ್ಷನ್ 5-6 ತಿಂಗಳಿದೆ ಇನ್ನು, ಅಷ್ಟರೊಳಗಡೆ ಸಾಕಷ್ಟು ನೀರು ಹರಿಯುತ್ತೆ. ರಾಜಕಾರಣದಲ್ಲಿ ಒಂದೊಂದು ದಿನಾನೂ ಒಂದೊಂದು ರೀತಿಯಾದಂತಹ ಬದಲಾವಣೆಗಳಾಗ್ತವೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ BJPಯ ಹಡಗು ಉತ್ತರ ಪ್ರದೇಶದಲ್ಲಿ ಮುಳುಗ್ತಾ ಇದೆ. ಯೋಗಿ ಆದಿತ್ಯನಾಥ್ಗೆ ಬ್ರಾಹ್ಮಣ ಸಮುದಾಯ ಮತ್ತು ಸವರ್ಣೀಯರು ಮುಳುವಾಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.